ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ದ ಅಂಜಲಿಗೆ ಗಂಡ ಅಂದೆ ಪ್ರಾಣ. ಸಮೀರ್ ಜಾಧವ್ ಸ್ವಂತ ಗ್ಯಾರೇಜ್ ನಡೆಸುತ್ತಿದ್ದ ಈ ಸುಂದರ ಕುಟುಂಬಕ್ಕೆ ಹುಳಿ ಹಿಂಡಿದ್ದು ಸಮೀರ್ಗಿದ್ದ ಅಫೇರ್. 4 ಬಾರಿ ದೃಶ್ಯಂ ಸಿನಿಮಾ ನೋಡಿ ಪತ್ನಿಯ ಹತ್ಯೆ ಬಳಿಕ ಎಸ್ಕೇಪ್ ಆಗೋದು ಹೇಗೆ ಅಂತ ಪ್ಲಾನ್ ಮಾಡಿಕೊಂಡಿದ್ದ. ಪತ್ನಿಯ ಹತ್ಯೆ ಮಾಡಿ ಗೋಡೌನ್ ಬಾಯ್ಲರ್ನಲ್ಲಿ ಸುಟ್ಟು ಭಸ್ಮ ಮಾಡಿ ಹತ್ತಿರದ ನದಿಗೆ ಚೆಲ್ಲಿದ್ದಾನೆ. ಪೊಲೀಸ್ ಭಾಷೆಯಲ್ಲಿ ರುಬ್ಬಿದಾಗ ಗೋಡೌನ್ ಮರ್ಡರ್ ಅನೈತಿಕ ಸಂಬಂಧದ ಸತ್ಯ ಹೊರಬಂದಿದೆ. ಕಾರಾಗೃಹ ಅತಿಥಿ ಗೃಹದಂತೆ ಕಾಣಿಸ್ತಿದೆ. ಕ್ರೈಮ್ ಲೋಕದ ಪರಮಪಾಪಿಗಳ ಜಗತ್ತು ಯಾವ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲ. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಮನ್ ಆದಂತಿದೆ. ಸುಖದ ಸುಪ್ಪತ್ತಿಗೆಯ ಜೈಲಿನ ದೃಶ್ಯಗಳು ಜನರನ್ನ ಆಘಾತಕ್ಕೆ ತಳ್ತಿದ್ದು ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಕರ್ನಾಟಕದ ಕಾರಾಗೃಹಗಳ ವಾಸ ಜಾಗತಿಕ ಮಟ್ಟದಲ್ಲಿ ರಾಜ್ಯದ ಮಾನವನ್ನ ಹರಾಜಿಗಿಟ್ಟಿದೆ. ಈ ಸಂಬಂಧ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದೆ. ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಿದ್ದಾರೆ. ಪಕ್ಕದ ಮನೆಯವರ ಜೊತೆ ಅತಿಯಾದ ನಂಬಿಕೆಯಿಂದ ಅಜ್ಜಿ ಪ್ರಾಣ ಕಳೆದುಕೊಂಡಿದ್ದಾರೆ. 68 ವರ್ಷದ ಭದ್ರಮ್ಮ ದುರಂತ ಅಂತ್ಯ ಕಂಡ ಅಜ್ಜಿ. ವೃದ್ಧೆ ಭದ್ರಮ್ಮ ಕಾಣೆಯಾಗಿದ್ರೂ ಎಲ್ಲೆಡೆ ಹುಡುಕಿದ್ರೂ ಪತ್ತೆಯಾಗಿರಲಿಲ್ಲ. ವೃದ್ಧೆಯನ್ನ ಪಕ್ಕದ ಮನೆ ದೀಪ ಚಿನ್ನದ ಸರಕ್ಕಾಗಿ ಕಜ್ಜಾಯ ಕೊಡೋ ನೆಪದಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿ ಮೂಟೆ ಕಟ್ಟಿ ಮನೆಯಲ್ಲಿಟ್ಟುಕೊಂಡಿದ್ಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಸ್ಯಾಂಡಲ್ವುಡ್ ನಟ ಧನ್ವೀರ್ ಅವರತ್ತ ಸಿಸಿಬಿ ಅಧಿಕಾರಿಗಳು ಮುಖ ಮಾಡಿದೆ. ಶಂಕಿತ ಉಗ್ರನಿಗೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಡಿಯೋ ರಾಜಕೀಯ ಕೆಸರೆರಚಾಟಕ್ಕೂ ಎಡೆಮಾಡಿಕೊಟ್ಟಿದೆ. ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ನಟ ಧನ್ವೀರ್ ಇದ್ದಾರೆ ಎಂಬ ಅನುಮಾನ. ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ.